ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ತುಂಬ ಟ್ರಾವೆಲ್ ಮಾಡಿದಾಗ ಅವಾಗೆಲ್ಲ ನಮಗೆ ಫೇಸ್ ಎಲ್ಲ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ ಆಯಿತಾ. ಟ್ಯಾನ್ ಆಗಿಬಿಡುತ್ತೆ, ಒಂಥರ ಇದಾಗ್ಬಿಡುತ್ತೆ. ನಾನು ಟ್ಯಾನ್ ಫೇಸ್ ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ, ಸೈಡಲ್ಲಿ ನೀವು ನೋಡ್ತಿರ್ಬೋದು. ಸೊ ನಾನು ಕೂಡ 1 ವೀಕಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ಕೂಡ ತುಂಬ ಟ್ಯಾನ್ ಆಗಿಬಿಟ್ಟಿತ್ತು. ಸೊ ಆಫ್ಟರ್ ಟ್ರಾವೆಲ್ ನಾನಾಗೆ ಒಂದು ಒಳ್ಳೆ ಸೋಪನ್ನು ಪ್ರಿಪೇರ್ ಮಾಡಿದ್ದೀನಿ. ಈ ಸೋಪನ್ನು ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಮೇಲೆ ಇರೋ ಟ್ಯಾನ್ ಅಷ್ಟೇ ಅಲ್ಲ, ನಿಮ್ಮ ಕೈ ಮೇಲೆ ಆ್ಯಂಡ್ ನೆಕ್ ಮೇಲೆ ಇರುವಂಥ ಟ್ಯಾನ್ ಕೂಡ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ನಿಮ್ಮ ಫೇಸ್ ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ಟ್ಯಾನ್ ಇಲ್ಲ, ನಾರ್ಮಲಾಗಿ ಕೆಲವೊಬ್ಬರಿಗೆ ಯೂಶಲಿ ಇಲ್ಲೆಲ್ಲ ಟ್ಯಾನ್ ಇರುತ್ತೆ, ಅಂದರೆ ಯಾವುದೇ ಟ್ರಾವೆಲ್ ಮಾಡಿಲ್ಲ ಅಂದರೂ ಕೂಡ ಇದೆಲ್ಲ ನಾರ್ಮಲಾಗಿ ಟ್ಯಾನ್ ಆಗಿರುತ್ತೆ. ಸೊ ಅಂಥವರೆಲ್ಲರಿಗೂ ಕೂಡ ಇದೆಲ್ಲ ಟ್ಯಾನ್ ಎಲ್ಲ ರಿಮೂವ್ ಮಾಡಿ ತುಂಬ ಅಂದರೆ ತುಂಬ ಕ್ಲಿಯರ್ ಮಾಡುತ್ತೆ. ಈ ಸೋಪ್ ಒಂದು ಮಿರಾಕಲ್ ಅಂತ ಹೇಳ್ಬೋದು. ರಿಯಲಿ ದಿಸ್ ಈಸ್ ಅ ಮಿರಾಕಲ್ ಸೋಪ್. ಸೊ ಇನ್ನೂ ಲೇಟ್ ಮಾಡಿದೆ, ಸೋಪನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಸೋಪ್ ಬಾರನ್ನು ಈ ಥರ ಒಂದು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಮೆಲ್ಟ್ ಮಾಡ್ಕೋಬೇಕು. ಯೂಶ್ವಲಿ ನಾನು ಗ್ಲಿಸರಿನ್ ಸೋಪನ್ನು ತೊಗೊಂಡಿದ್ದೀನಿ, ಅಂದರೆ ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ, ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಆ್ಯಡ್ ಇರೋದಿಲ್ಲ. ಸೊ ಈ ಥರ ಸೋಪು ಯೂಸ್ ಮಾಡಬೇಕು. ಈ ಗೋಟ್ ಮಿಲ್ಕ್ ಸೋಪನ್ನು ಯೂಸ್ ಮಾಡಬೇಡಿ, ಬಿಕಾಸ್ ತುಂಬ ಜನಕ್ಕೆ ಗೋಟ್ ಮಿಲ್ಕ್ ಇಡ್ಸಲ್ಲ. ಆ್ಯಂಡ್ ಬಂಜಾರ ಮುಲ್ತಾನಿ ಮಟ್ಟಿನ ತೊಗೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ, ವಿತ್ ರೋಸ್ ವಾಟರ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಯಾವ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. 90% ಸೋಪ್ ಮೆಲ್ಟ್ ಆದಮೇಲೆ ನಾವು ಈ ಮುಲ್ತಾನಿ ಮಿಟ್ಟಿ ಏನು ಪ್ರಿಪೇರ್ ಮಾಡಿದ್ದೀವಲ್ಲ, ಆ ಲಿಕ್ವಿಡನ್ನು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 100% ಇದು ಕಂಪ್ಲೀಟಾಗಿ ಮೆಲ್ಟ್ ಆಗೋವರೆಗೂ ಇದನ್ನು ಬಾಯ್ಲ್ ಮಾಡಿ. ಇದು ಮೆಲ್ಟ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಇರಬೇಕು, ಎಲ್ಲಿ ಲಮ್ಸಸ್ ಆಗಬಾರ್ದು. ನಂತರ ಈ ಥರ ಒಂದು ಮೋಲ್ಡನ್ನು ತೊಗೊಳ್ಳಿ. ಇದು ಬಂದುಬಿಟ್ಟು ಸಿಲ್ಕನ್ ಮೋಲ್ಡ್ ಆಗಿರುತ್ತೆ, ಪ್ಲಾಸ್ಟಿಕ್ ಮೋಲ್ಡನ್ನು ತೊಗೋಬೇಡಿ, ಬಿಕಾಸ್ ಪ್ಲಾಸ್ಟಿಕ್ ಸುಟ್ಟೋಗುತ್ತೆ ಆ್ಯಂಡ್ ಅದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ಆ್ಯಂಡ್ ಸಿಲ್ಕನ್ ಮೋಲ್ಡನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಇಮ್ಮಿಡಿಯೇಟ್ ಬಿಸಿ ಇದ್ದಾಗಲೇ ಶಿಫ್ಟ್ ಮಾಡ್ಕೋಬೇಕು. ಸೊ ನೋಡಿ, 1-2 ಮಿನಿಟ್ಸ್ ಬಿಟ್ರೂ ಈ ಥರ ಸೋಪ್ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಈ ಥರ ಗಟ್ಟಿ ಆದರೆ ಸೋಪ್ ಚೆನ್ನಾಗಿ ಬರಲ್ಲ. ಇಮ್ಮಿಡಿಯೇಟ್ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದನ್ನು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಈ ಸೋಪು ಕೂಡ ನಾನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸಿದ್ದೀನಿ ಅಲ್ವಾ. ಈಗ ಇದನ್ನು ಯೂಸ್ ಮಾಡಿ ತೋರಿಸ್ತೀನಿ. ನಾನು ಯಾವಾಗಲೂ ನನ್ನ ವೀಡಿಯೋಸ್ನ ಡೈರೆಕ್ಟಾಗಿ ನಿಮ್ಗೆ ತೋರಿಸಲ್ಲ. ಫಸ್ಟು ನಾನು ಯಾವುದೇ ಪ್ರಾಡಕ್ಟ್ ನಾನು ಮನೇಲಿ ಪ್ರಿಪೇರ್ ಮಾಡಿದರೂ ಕೂಡ ಫಸ್ಟ್ ನಾನು ಪ್ರಿಪೇರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಒಂದು 10-15 ಡೇಸ್ ಆದಮೇಲೆ ನಿಮಗೆಲ್ಲರಿಗೂ ತೋರಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ಕೂಡ ಮಾಡಿದ್ದು. ಈ ಸೋಪನ್ನು ನಿಮಗೋಸ್ಕರ ಮತ್ತೆ ಪ್ರಿಪೇರ್ ಮಾಡಿದ್ದೀನಿ. ಸೋಪು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮುಲ್ತಾನಿ ಮಟ್ಟಿಯಿಂದ ಪ್ರಿಪೇರ್ ಮಾಡಿದ್ದೀನಿ. ಆಲ್ಸೋ ಇದರಲ್ಲಿ ರೋಸ್ ವಾಟರ್, ಇನ್ನೂ ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದೆಲ್ಲ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಈ ಸೋಪು ದಿ ಬೆಸ್ಟ್ ಸೋಪ್ ಅಂತ ಹೇಳ್ಬೋದು. ಇದು ನಾನೀಗ ಪ್ರಿಪೇರ್ ಮಾಡಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೆ ಅದ್ರ ಮೇಲೆ ನಾನು ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಸೊ ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗಿ ನಿಮ್ಮ ಸ್ಕಿನ್ನನ್ನು ಫೇರ್ ಮಾಡೋಕ್ಕೆ ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಮಿರಾಕಲ್ ಸೋಪ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಅಂದರೆ ಎಷ್ಟು ಚೆನ್ನಾಗಿ ಇದು ಸೋಪ್ ವರ್ಕ್ ಆಗುತ್ತೆ ಅಂತಂದರೆ ನೀವು ಯಾರೂ ಕೂಡ ನಂಬೋಕ್ಕಾಗಲ್ಲ. ಯೂಶ್ವಲಿ ನಾನು ಯಾವ ಸೋಪನ್ನು ಇಷ್ಟು ರೆಕಮೆಂಡ್ ಮಾಡಲ್ಲ, ಬಟ್ ದಿಸ್ ಈಸ್ ದಿ ಬೆಸ್ಟ್ ಸೋಪ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡುತ್ತೆ ಅಂದರೆ ದಿಸ್ ಅ ರಿಯಲಿ ಮಿರಾಕಲ್ ಸೋಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಯಾವುದೇ ರೀತಿ ಸ್ಕಿನ್ನನ್ನು ಡ್ರೈ ಕೂಡ ಮಾಡಲ್ಲ, ತುಂಬ ಚೆನ್ನಾಗಿದೆ. ಸೊ ಇದನ್ನೀಗ ಯೂಸ್ ಮಾಡಿ ತೋರಿಸ್ತೀನಿ. ವಾಟರ್ ಒಂದು ಸ್ವಲ್ಪ ಡಿಪ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತುಂಬ ಕ್ಲೀನ್ ಆಗುತ್ತೆ. ಆ್ಯಂಡ್ ಟ್ಯಾನೆಲ್ಲ ಕೂಡ ಆ್ಯಂಡ್ ಟ್ಯಾನನ್ನು ರಿಮೂವ್ ಮಾಡೋದು ಅಷ್ಟೇ ಅಲ್ಲ, ಆ್ಯಂಡ್ ನಿಮ್ಮ ಫೇಸ್ ಮೇಲೆ ಇರುವಂಥ ಮಾರ್ಕ್ಸ್ ಏನಿರುತ್ತಲ್ವ, ಪಿಂಪಲ್ ಆಗಿ ಮಾರ್ಕ್ಸ್ ಆಗಿರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ಎಷ್ಟು ಮಿರಾಕಲಾಗಿ ವರ್ಕ್ ಆಗುತ್ತೆ ಅಂದರೆ ನಿಜವಾಗ್ಲೂ ದಿ ಗ್ರೇಟ್ ಸೋಪ್ ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ಯೂಸ್ ಮಾಡಿದ್ರು ಕೂಡ ಅಷ್ಟು ಬೇಗ ಮಾರ್ಕ್ಸನ್ನು ರೆಡ್ಯೂಸ್ ಮಾಡಿರಲಿಲ್ಲ. ಬಟ್ ಈ ಸೋಪು ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡಿದ್ದು. ಬಟ್ ಇದರಲ್ಲಿ ಕೆಲವೊಂದು ಎಂಥ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಅಂತಂದರೆ ನಿಮ್ಮ ಫೇಸ್ ಮೇಲೆ ಮಾರ್ಕ್ಸ್ ಏನಿದೆಯಲ್ಲ ಅದೆಲ್ಲ ಲೈಟನ್ ಮಾಡೋಕ್ಕೆ, ಆ್ಯಂಡ್ ನಿಮ್ಮ ಫೇಸ್ ಮೇಲೆ ಇರುವಂಥ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ, ಆ್ಯಂಡ್ ಆಲ್ಸೋ ನಿಮ್ಮ ಫೇಸನ್ನು ಬ್ರೈಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುವಂಥ ಇಂಗ್ರೀಡಿಯೆಂಟ್ಸನ್ನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 10 ಡೇಸ್ ಆಗಿದೆ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಫೇಸ್ ಟ್ಯಾನನ್ನು ರಿಮೂವ್ ಮಾಡ್ತು 10 ಡೇಸಲ್ಲಿ. ಆ್ಯಂಡ್ ಆಲ್ಸೋ ಇದನ್ನು ನನ್ನ ಬಾಡಿಗೂ ಕೂಡ, ನೆಕ್ಗೂ ಕೂಡ ಯೂಸ್ ಮಾಡಿದ್ದೆ ಈ ಸೋಪು. ಇಲ್ಲಿ ನೆಕ್ಕಿಗೆಲ್ಲ ಆ್ಯಂಡ್ ಹ್ಯಾಂಡ್ಗೆಲ್ಲ ಕೂಡ ಟ್ಯಾನ್ ಆಗಿತ್ತಲ್ವ ಟ್ರಾವೆಲ್ ಮಾಡಿಬಿಟ್ಟು.
ಅದಕ್ಕೂ ಕೂಡ ಯೂಸ್ ಮಾಡಿದೆ. ತುಂಬ ಚೆನ್ನಾಗಿ ಟ್ಯಾನ್ ರಿಮೂವ್ ಮಾಡಿತು, ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು ನನಗೆ ಬಿಸಿಲಿಗೆ ಹೋಗ್ಬಿಟ್ಟು. ನಾನು ಶಾರ್ಟ್ ವೀಡಿಯೋ ಹಾಕಿದ್ದೀನಿ, ಮಂತ್ರಾಲಯಕ್ಕೆ ಹೋಗಿದ್ವಿ, ನಿಮ್ಗೆ ಗೊತ್ತಲ್ವಾ ಎಷ್ಟೊಂದು ಬಿಸಿಲಿರುತ್ತೆ ರಾಯಚೂರು ಸೈಡೆಲ್ಲ ಅಂತ, ತುಂಬ ಬಿಸಿಲು ನಾಡಲ್ವ, ತುಂಬ ಅಂದರೆ ತುಂಬ ಟ್ಯಾನ್ ಆಗಿಬಿಟ್ಟಿತ್ತು. ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ಟ್ಯಾನ್ ಎಲ್ಲ ಕೂಡ ಹೋಗಿ ಫೇಸ್ ಮತ್ತು ನಾರ್ಮಲ್ ಆಯಿತು. ಹೇಳಬೇಕು ಅಂತಂದರೆ ನನ್ನ ಫೇಸಲ್ಲಿರುವಂಥ ಈ ಮಚ್ಚೆಗಳೇನಿತ್ತಲ್ಲ, ಪಿಂಪಲ್ ಆಗಿ ಚೂಟ್ಕೊಂಡಾಗ ಆಗಿರೋ ಮಚ್ಚೆಗಳು, ಮಾರ್ಕ್ಸ್, ಅದು ಕೂಡ ರಿಡ್ಯೂಸ್ ಆಗಿ ತುಂಬ ಅಂದರೆ ತುಂಬ ಕ್ಲಿಯರ್ ಆಗ್ತಾ ಇದೆ. 2 ಮಿನಿಟ್ಸ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಫೇಸನ್ನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಬೇಕು. ಇದನ್ನು ಅಟ್ಲೀಸ್ಟ್ ಒಂದು 3 ಮಂತ್ಸ್ ಯೂಸ್ ಮಾಡಿದ್ರೆ ತುಂಬ ಬೆಟರ್ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವಾಶ್ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ, ಸ್ಕಿನ್ ಮಾರ್ಕ್ಸ್ ಏನಿರುತ್ತಲ್ಲ ಇಲ್ಲೆಲ್ಲ ಅದನ್ನು ರಿಡ್ಯೂಸ್ ಮಾಡ್ತಾ ಇದೆ. ನನಗೆ ಆ ಫೀಲ್ ಗೊತ್ತಾಗ್ತಾ ಇದೆ. ಲೈಕ್ ನನಗೆ ಒಂದು 10 ಡೇಸ್ ಆಯಿತು. ಸೊ 10 ಡೇಸಲ್ಲೇ ನನಗೆ ಇಷ್ಟೊಂದು ವ್ಯತ್ಯಾಸ ಆಗಿದೆ ಅಂದರೆ ಇನ್ನೊಂದು 2-3 ಮಂತ್ಸಲ್ಲಿ ನನಗಿನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ರಿಸಲ್ಟೇ ಬರುತ್ತೆ, ಬಿಕಾಸ್ ಸೋಪ್ ತುಂಬ ಚೆನ್ನಾಗಿದೆ. ಇದೆಲ್ಲ ಕೂಡ ನನಗೆ ನಿಧಾನಕ್ಕೆ ರಿಡ್ಯೂಸ್ ಆಗ್ತಾ ಇದೆ, ಪಿಂಪಲ್ಸ್ ಎಲ್ಲ, ಮಾರ್ಕ್ಸ್ ಎಲ್ಲ ಕೂಡ. ಸೊ ನಿಮಗೇನಾದರೂ ಈ ಸೋಪ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಖಂಡಿತ ಹೇಳಿ. ಸೊ ನಾನು ಸೋಪ್ ಡೀಟೇಲ್ಸ್ನೆಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇಲ್ಲ ನಿಮ್ಗೆ ಯಾರಿಗೂ ಸೋಪ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೇಲ್ ಐ ಡಿ ಕೊಟ್ಟಿರ್ತೀನಿ. ಸೊ ಆ ಮೇಲ್ಗೆ ನೀವು ಮೇಲ್ ಮಾಡಿದ್ರೆ ನಾನು ಸೋಪನ್ನು ನಿಮ್ಮವರೆಗೂ ತಲುಪಿಸ್ತೀನಿ. ದಿಸ್ ಈಸ್ ದ ಬೆಸ್ಟ್ ಸೋಪ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಫ್ ಇನ್ ಕೇಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ.